ಸರಿ, ಇವತ್ತಿನ ಪಾಠ ಪ್ರಾರಂಭ ಮಾಡುವ. ಪಾಠದಲ್ಲಿ ನಮಗೆ ಮೊನ್ನೆ ಲಗ್ನಾನಯನ ನಡೀತಾ ಇದ್ದದ್ದು. ನನಗೆ ಲಗ್ನ ಅಂತ ಹೇಳುವಂಥದ್ದು, ಲಗ್ನವನ್ನ ಕಂಡುಹಿಡಿದು ಹೇಗೆ ಅಂತ ಹೇಳುವಂತ ವಿಷಯಗಳನ್ನ ಬರೆದಿದ್ರು. ಲಗ್ನ ಪ್ರಮಾಣಗಳು ಹೇಗೆ, ಮೊನ್ನೆ ತಿಳಿಸಿದ ಹಾಗೆ ಲಗ್ನ ಅಂತ ಹೇಳಿದ್ರೆ ನಮಗೆ ಅದೇ ಅಂತರಿಕ್ಷದಲ್ಲಿ ನಮಗೆ ಅದೇ ಮುಖ್ಯವಾಗಿರ್ತಕ್ಕಂಥ ಸಾಧನ ಅಂತೇಳಿ ಲೆಕ್ಕ. ನಮಗೆ ಲಗ್ನ ಇಲ್ಲದೆ ನಮಗೆ ಜಾತಕ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ನಮ್ಮ ನಮ್ಮ ದೇಹ ಕಾಣಬೇಕಾದ್ರೆ ನಾವು ಕನ್ನಡಿಯಿಂದ ನಮ್ಮ ದೇಹವನ್ನು, ಮುಖವನ್ನು ನಾವು ಕಾಣುತ್ತೇವೆ. ಹಾಗೆ ನಮ್ಮ ಭವಿಷ್ಯತ್ತನ್ನು ಕಾಣುವಂಥದ್ದಾಗ್ಲಿ ಅಥವಾ ನಮ್ಮ ಹಿಂದೆ ಏನಾಗಿದೆ ಅಂತ ಹೇಳುವಂಥದ್ದನ್ನು ಕಾಣುವಂಥದ್ದಾಗ್ಲಿ, ಅದನ್ನೆಲ್ಲ ಕಾಣಬೇಕಾದ್ರೆ ಒಂದು ಕನ್ನಡಿ ಅಂತ ಬೇಕಾಗ್ತದಲ್ಲ. ಆ ಕನ್ನಡಿಯೇ ನಮಗೆ ಜ್ಯೋತಿಷ ಅಂತೇಳಿ ಹೇಳಿದ್ರೆ ನಮಗೆ ಜಾತಕ ಅಥವಾ ಗ್ರಹ ಕುಂಡಲಿ ಇತ್ಯಾದಿಗಳನ್ನೆಲ್ಲ ನಾವು ತಿಳಿತೇವೆ. ಈ ಜಾತಕ ಅಥವಾ ಗ್ರಹ ಕುಂಡಲಿಗಳಲ್ಲಿ, ಜಾತಕದಲ್ಲಿ ಗ್ರಹ ಕುಂಡಲಿ ಮುಖ್ಯ. ಆ ಗ್ರಹ ಕುಂಡಲಿಗಳಲ್ಲಿ ಈಗ ಎಲ್ಲರ ಜಾತಕ ನೀವು ನೋಡ್ಬೋದು, ಲಗ್ನ ಅಂತ ಒಂದು ಬರೆದಿರ್ತಾರೆ. ಅದು ಯಾವ ರಾಶಿ ಅಂತ ಹೇಳುವಂಥದ್ದನ್ನ ನೋಡಿಕೊಳ್ಬೇಕಾಗ್ತದೆ. ಲಗ್ನ ಅಂತ ಹೇಳುವಂಥದ್ದು ಅತಿ ಮುಖ್ಯ ಅಂತೇಳಿ ಮೊನ್ನೆ ಹೇಳಿದ ಹಾಗೆ ಲಗ್ಗೆ ಸಂಗಿ ಅಂತೇಳಿ ಧಾತುವಿನ ರೂಪ ಅದು. ಕನ್ನಡದಲ್ಲಿ ಹೇಳ್ತೇವೆ ನಾವು ಲಗ್ನ ಅಂತೇಳಿ ಕರಿತೇವೆ. ಯಾವುದಕ್ಕೆ ಕನ್ನಡದಲ್ಲಿ ಲಗ್ನ ಅಂತ ಕರಿತೇವೆ ಅಂತ ಹೇಳಿದ್ರೆ ಮದುವೆಗೆ ನಮಗೆ ಲಗ್ನ ಅಂತ ಕರೀತೇವೆ. ಲಗ್ನ ಅಂತ ಹೇಳಿದ್ರೆ ಸಂಘ ಮಾಡುವುದು, ಅರ್ಥಾತ್ ಸೇರುವುದು ಅಂತೇಳಿ ಅರ್ಥ. ನಮಗೆ ಇಲ್ಲಿ ಆದ್ರೆ ಸೇರ್ಲಿಕ್ಕೆ ಒಂದು ಮದುಮಗ ಅಂತೇಳಿ ಇರ್ತಾನೆ, ಒಬ್ಬ ಮದುಮಗಳು ಅಂತೇಳಿ ಇರ್ತಾರೆ. ಇವರಿಬ್ಬರು ಸೇರುವುದನ್ನೇ ನಮಗೆ ಲಗ್ನ ಅಂತೇಳಿ ನಾವು ಕರೀತೇವೆ. ನಮ್ಮ ಗುರುಗಳದೇ ಪಾಠ ಮಾಡ್ಬೇಕಾದ್ರೆ ಹೇಳ್ತಾ ಇದ್ದಿದ್ದು ಅಂದ್ರೆ ಅದೇ ಲಗ್ನ ಇದು ಕೂಡ ಅಂತ. ಕನ್ನಡದಲ್ಲಿ ಏನು ಲಗ್ನ ಉಂಟು ಅದೇ ಲಗ್ನ ಅಂತ. ಹಾಗಿದ್ರೆ ಅಲ್ಲಿ ಯಾರು ಮದುಮಗ, ಅಲ್ಲಿ ಯಾರು ಮದುಮಗಳು ಹೇಳಿ ನಮಗೆ ಸಂಶಯ ಬರ್ತದಲ್ವಾ. ಹಾಗಾದ್ರೆ ಮೊನ್ನೆ ನಾನು ತಿಳಿಸಿದಾಗ ನಿಮಗೆ ದೂರ ಕಂಡಾಗ ನೀವು ನಿಂತಲ್ಲಿಂದ ದೂರ ನೋಡ್ಬೇಕು. ದೂರ ನೋಡಿದಾಗ ನಿಮ್ಗೆ ಎಲ್ಲೋ ಒಂದು ಕಡೆ ಭೂಮಿ ಮತ್ತೆ ಆಕಾಶ ಒಟ್ಟಾದಾಗೆ ಕಾಣುತ್ತದೆ ಅಷ್ಟೇ, ಒಟ್ಟಾಗುದಿಲ್ಲ, ಒಟ್ಟಾದಾಗೆ ಕಾಣುತ್ತದೆ. ಅದು ಹೇಗೆ ಅಂತ ಹೇಳಿದ್ರೆ ಭೂಮಿ ವೃತ್ತಾಕಾರವಾಗಿರುವಂತದ್ದು. ಈ ವೃತ್ತಾಕಾರವಾಗಿರುವಂತ ಭೂಮಿ ತಿರುಗ್ತಾ ಇರ್ತದೆ. ತಿರುಗಿದಾಗ ಆಕಾಶ ನಾವು ಹೀಗೆ ತಿರುಗ್ತಾ ಒಂದು ಆಕಾಶ ಒಂದು ಭಾಗ ಮೇಲ್ಗಡೆ ಹೋಗ್ತಾ ಇರ್ತದೆ. ಈಗ ನಮಗೆ, ನಾನು ಉದಾಹರಣೆಗೆ ಹೇಳೋದಾದ್ರೆ, ನಾವು ಒಂದು ವಾಹನದಲ್ಲಿ ಹೋಗ್ತಾ ಇದ್ದೇವೆ ಅಂತೇಳಿ. ವಾಹನದಲ್ಲಿ ಹೋಗ್ಬೇಕಾದ್ರೆ ಕೆಲವು ಸಲ ಏನಾಗ್ತದೆ, ನಾವು ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿರ್ತೇವೆ, ಒಂದು ಬಸ್ಸಲ್ಲಿ ಕೂತಿರ್ತೇವೆ. ಬಸ್ ಕೂಡಲೇ ಚಲನೆ ಆದಾಗೆ ಅನ್ನಿಸ್ತದೆ ನಮಗೆ. ಹೀಗೆ ತಿರುಗಿ ನೋಡಿದ ಇನ್ನೊಂದು ಬಸ್ ಪಕ್ಕದಲ್ಲಿದ್ದ ಬಸ್ ಅನ್ನು ನೋಡಿದಾಗ ನಮ್ಮ ಬಸ್ ಮೂವ್ ಆದಾಗೆ ಅನ್ನಿಸ್ತದೆ. ಯಾವಾಗ ಅಂತ ಹೇಳಿದ್ರೆ ಪಕ್ಕದ ಬಸ್ ಆಕ್ಚುಲಿ ಚಲನೆ ಆಗ್ತಾ ಇರ್ತದೆ. ಪಕ್ಕದ ಬಸ್ ಚಲನೆ ಆದಾಗ್ಲೂ ಕೂಡ ನಮಗೇನು ಅನ್ನಿಸ್ತದೆ, ನಾವೇ ಮೂವ್ ಆಗ್ತಾ ಇದ್ದೇವೆ ಅಂತ ಹೇಳುವಂತ ಅನುಭವ ಬರ್ತದೆ. ನೋಡಿದ್ರೆ ಮತ್ತೆ ಇನ್ನೊಂದು ಬದಿಯಲ್ಲಿ ಪಕ್ಕ ಕಿಟಕಿಯಿಂದ ಆ ಸೈಡ್ ಬಿಟ್ಟು ಇನ್ನೊಂದು ಬದಿಯಿಂದ ನೋಡಿದಾಗ ಅಲ್ಲಿ ಯಾವುದೇ ಬಸ್ ಮೂವ್ ಆಗ್ತಾ ಇಲ್ಲದಿದ್ರೆ ನಮ್ಮ ಬಸ್ ನಿಂತೆ ಉಂಟು ಅಂತ ಸ್ಪಷ್ಟ ಜ್ಞಾನ ಬರ್ತದೆ. ಪುನಃ ಈ ಕಡೆ ತಿರುಗಿದಾಗ ನಾವು ಮೂವ್ ಆಗ್ತಾ ಇದ್ದೇವೆ ಅಂತ ಹೇಳಿ ಅನ್ನಿಸ್ತದೆ. ಇದು ಹಾಗೆ ಭೂಮಿ ತಿರುಗ್ತಾ ಇರ್ತದೆ ಆಕ್ಚುಲಿ. ಆಕಾಶ ಅಂತ ಹೇಳುವಂಥದ್ದು ನಮಗೆ ಹೇಗೆ ಮೇಲ್ಗಡೆ ಬಂದ ಅಂದ್ರೆ ಒಂದು ಸೂರ್ಯ ಮೇಲ್ಗಡೆ ಬಂದ ಮತ್ತೆ ಹಿಂದೆ ಹೋದ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ತಾನೆ ಅಂತೇಳಿ ಅನ್ನಿಸ್ತದೆ. ಆಕ್ಚುಲಿ ಭೂಮಿ ತಿರುಗ್ತಾ ಇರ್ತದೆ. ಅದು ಸೂರ್ಯ ಇದಲ್ಲೇ ಇರ್ತಾನೆ. ಅದು ಭೂಮಿ ತಿರುಗುವಿಕೆಯಿಂದ ನಮಗೆ ಸೂರ್ಯ ಸ್ವಲ್ಪ ಮೇಲೆ ಬಂದ, ಹಾಗೆ ಮೇಲೆ ಬಂದ ಅಂತೇಳಿ ಅನ್ನಿಸ್ತಾ ಇರ್ತದೆ. ಹಾಗೆ ಸೂರ್ಯನ ಜೊತೆಗೆ ಸಾಮಾನ್ಯ ನಮಗೆ ಆಕಾಶ, ಅಂತರಿಕ್ಷದಲ್ಲಿ ನಮ್ಮೆಲ್ಲ ಭವಿಷ್ಯ ನೋಡ್ಲಿಕ್ಕಿರುವಂತ ಕನ್ನಡಿ ಅಂತ ಹೇಳಿದ್ರೆ ಅಂತರಿಕ್ಷ. ಅಲ್ಲಿ ನಮಗೆ ಒಂದು 12 ರಾಶಿಗಳ ವ್ಯವಸ್ಥೆ. ಸಾಮಾನ್ಯ ಒಂದು ಆಕಾಶವನ್ನು 30 ಡಿಗ್ರಿ ಹಾಗೆ ನಮ್ಮಲ್ಲಿ 360 ಡಿಗ್ರಿ ಅಂತ ಅಲ್ಲ, ಒಂದು ವೃತ್ತಕ್ಕೆ 360 ಡಿಗ್ರಿ ಅಂತ ಹೇಳ್ತೇವೆ. ಅರ್ಧ ಆದ್ರೆ ನಮಗೆ 180 ಡಿಗ್ರಿ ಅಂತ ಹೇಳ್ತೇವೆ. ಕಾಲಾದ್ರೆ 90 ಡಿಗ್ರಿ ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿ ಇದು ಕೂಡ 360 ಡಿಗ್ರಿ ಅಂತ ಹೇಳಿದ್ರೆ ಏನು, ನಮ್ಮ ರಾಶಿ ಚಕ್ರ 360 ಡಿಗ್ರಿ ಅಂತ ಹೇಳಿದ್ರೆ ಒಂದು 12 ರಾಶಿಗಳು ಅಂತೇಳಿ. ಅದರಲ್ಲಿ ಎಷ್ಟು ಡಿಗ್ರಿ ಹೋಗ್ತಾ ಬರ್ತದೆ, ಒಂದು 30 ಡಿಗ್ರಿ ಆಗಿ ಒಂದೊಂದು ರಾಶಿಗಳ ವ್ಯವಸ್ಥೆಗಳು.
ಹಾಗೆ ಮುಂದುವರಿತಾ ಹೋಗ್ತದೆ. ಹಾಗೆ ಪೂರ್ವ ಕ್ಷಿತಿಜದಲ್ಲಿ ಆ ಭೂಮಿ ಮತ್ತೆ ಆಕಾಶ ಸೇರುವಂತ ಹತ್ರ ಸೇರಿದ ಹಾಗೆ ಕಾಣ್ತದೆ. ಆಗ ಹೇಳಿದಾಗೆ ನಮಗೆ ಇಲ್ಲಿ ಮದುಮಗಳು ಯಾರು ಅಂತ ಹೇಳಿದ್ರೆ ಮದುಮಗ ಆಕಾಶ, ಭೂಮಿ ಮದುಮಗಳು ಅವರಿಬ್ಬರು ಸೇರುವುದೇ ನಮಗೆ ಲಗ್ನ ಅಂತ ಹೇಳಿ. ಸೇರ್ತಾರೆ ಅಂತ ಹೇಳಿದ್ರೆ ನೇರ ಸೇರುದಲ್ಲ, ಅದು ನಮಗೆ ಸೇರಿದ ಹಾಗೆ ಭಾಸ ಆಗುವಂಥದ್ದು. ಅಂದ್ರೆ ಪೂರ್ವಕ್ಷಿತ ಭೂಮಿ ತಿರುಗಾಡ್ತಾ ಇರ್ಬೇಕಾದ್ರೆ ಆಕಾಶ ಮೇಲ್ಗಡೆ ಹೋಗ್ತಾ ಇರ್ಬೇಕು, ಇದು ದೂರದಲ್ಲಿ ಸೇರಿದ ಹಾಗೆ ಅನ್ನಿಸ್ತದಲ್ಲ, ಅದು ನಮಗೆ ಲಗ್ನ ಅಂತ ಹೇಳಿ. ಅಲ್ಲಿ ಆ 360 ಡಿಗ್ರಿಯ ಪ್ರಕಾರ ನಮಗೆ ಅಲ್ಲಿ ಆಕಾಶದಲ್ಲಿಂದ ರವಿ ಇರುವ ವ್ಯವಸ್ಥೆಗಳು ಗೊತ್ತಾಗ್ತದೆ. ಈಗ ರವಿಯಲ್ಲಿದ್ದಾನೆ ಅಂತ ಹೇಳಿ ಹೇಳಿದ್ರೆ ಕನ್ಯಾ ರಾಶಿಯಲ್ಲಿದ್ದಾನೆ. ಆ ಸಂದರ್ಭದಲ್ಲಿ ಕನ್ಯಾ ರಾಶಿಯ ಭಾಗ ಆಕಾಶದಲ್ಲಿ ಮೇಲ್ಗಡೆ ಬರ್ತಾ ಇರ್ತದೆ, ರವಿ ಇರ್ತಾನೆ. ಆ ನಂತರದ ಒಂದು ಕರೆಕ್ಟ್ ನಾವು ಕೋನ ಮಾಪಕದಲ್ಲಿ ಲೆಕ್ಕ ಮಾಡಿದ್ರೆ ಅಷ್ಟೇ ನಮಗೆ ಸಿಗ್ತದೆ ಅಂತ ಒಂದು ವ್ಯವಸ್ಥೆಗಳು. ಹಾಗೆ ಲಗ್ನಗಳು ಮೇಲ್ಗಡೆ ಹೋಗ್ತಾ ಇರ್ತದೆ. ಮಗುವನ್ನು 11 ಗಂಟೆಗೆ ಹುಟ್ಟಿತು ಅಂತ ಹೇಳಿದ್ರೆ ಆ 11 ಗಂಟೆಗೆ ಯಾವ ಲಗ್ನ ಇತ್ತು, 30 ಡಿಗ್ರಿ ಹಾಗೆ ಕಳೆದು ಎಷ್ಟನೇ ಡಿಗ್ರಿಯಲ್ಲಿ ಬಂದಿತ್ತು, ಯಾವ ಡಿಗ್ರಿಯ ಮಧ್ಯದಲ್ಲಿತ್ತು, ಯಾವ ರಾಶಿಯ ಮಧ್ಯದಲ್ಲಿತ್ತು, ಅದುವೇ ಲಗ್ನ ಅಂತೇಳಿ ಅದನ್ನು ಕರೀತೇವೆ. ಇದು ಅತೀ ಮುಖ್ಯವಾದ ನಮಗೆ ಬಿಂದು, ಕೇಂದ್ರ ಬಿಂದು. ಅಲ್ಲಿಂದ ಎಲ್ಲ ವಿಷಯಗಳನ್ನು ಲಗ್ನದಿಂದಾಗಿ ಚಿಂತನೆ ಮಾಡುವಂತ. ನಿಮಗೆ ಲಗ್ನ ಅಂತೇಳಿ ಯಾವುದು ಬಂದಿರ್ತದೆ, ಅದರ ಅಧಿಪತಿ ಒಬ್ಬ ಇರ್ತಾನೆ. ಈಗ ನಮಗೆ ಬೃಹತ್ ಜಾತಕದಲ್ಲಿ ಪಾಠ ಆಗ್ತಾ ಇದೆ, ಒಬ್ಬೊಬ್ಬರ ಸ್ವರೂಪಗಳನ್ನು ಹೇಳುವಂತ ವಿಷಯಗಳು ಬರ್ತಾ ಇದೆ. ಈಗ ಉದಾಹರಣೆಗೆ ನಮಗೆ ತುಲಾ ಲಗ್ನ ಬಂತು, ಅದರ ಅಧಿಪತಿ ಯಾರು? ಶುಕ್ರ. ಆ ಶುಕ್ರನ ಸ್ವಭಾವವೇ ನಿಮ್ಮದ್ದಾಗಿರ್ತದೆ. ನೀವೆಲ್ಲರೂ ಕೂಡ ನಿಮ್ಮ ಜಾತಕವನ್ನು ಎದುರುಗಡೆ ಇಟ್ಟುಕೊಂಡು ಪ್ರಾಕ್ಟಿಕಲ್ ಆಗಿ ನೋಡ್ಬೇಕಾಗ್ತದೆ. ನಾಳೆ ಬೇಕಾದ್ರೆ ಹಾಗೆ ನೋಡ್ಕೊಳ್ಳಿ, ಅಥವಾ ಇವತ್ತು ರಾತ್ರಿ ನಾಳೆ ನೋಡ್ಕೊಳ್ಳಿ, ರಾಶಿ ಯಾವುದು ಇರ್ತದೆ ಲಗ್ನ ಅಂತೇಳಿ. ಲಗ್ನಾಧಿಪತಿ ಯಾರಾಗಿರ್ತಾನೆ ಮುಂದಕ್ಕೆ, ಇದರಲ್ಲಿ ಲಗ್ನಾಧಿಪತಿಗಳು ಯಾರು ಅಂತ ಹೇಳುವಂಥದ್ದು ಮುಂದಿನ ಪಾಠಗಳಲ್ಲಿ ಬರ್ತದೆ. ಇಲ್ಲಿವರೆಗೆ ಬರಲಿಲ್ಲ, ಅದು ಮುಂದಿನ ಪಾಠದಲ್ಲಿ ಬರ್ತದೆ. ಆಗ ನೀವು ಗಮನಿಸಿಕೊಂಡ್ರೆ ಆಯ್ತು ನಿಮ್ಮ ಲಗ್ನಾಧಿಪತಿ ಯಾರು, ಅವನಿಗೇನೆಲ್ಲ ಹೇಳಿದ ಅಂತದ್ದೇ ಸ್ವಭಾವದವನಾಗಿರ್ತಾನೆ. ನಮ್ಮ ಮೇಷ ಲಗ್ನ ಅಂತ ಹೇಳಿ ಇಟ್ಕೊಂಡ್ರೆ ಮೇಷದ ಅಧಿಪತಿ ಕುಜ, ಮೇಷರಾಶಿ. ಕುಜನ ಹಾಗೆ, ಕುಜನಿಗೆ ಒಂದಷ್ಟು ಅವನ ಸ್ವಭಾವಗಳನ್ನು ಹೇಳ್ತಾರೆ. ಪ್ರಸ್ವ ಪಿಂಗಲ್ಲೋಚನೋ ದೃಢ ವಪುಹು ದೀಪ್ತಾಗ್ನಿಗಾಂತಿಶ್ಚಲೋ ಮಜ್ಜಾವಾನರುಣಾಂಬರಪ್ಪ ಪಟತರಹ ಶೂರಸ್ಪನ್ನಿಷ್ಪನ್ನವಾಕ್. ಪಾಠ ಇಲ್ಲ ಅಂತೂ ಹೀಗೆ ಅವನ ಒಂದಷ್ಟು ಅಲ್ಲಿ ಕೊನೆಯ ಪಾದ ಛಂದಸ್ಸ ಹಸಿಕೋಪಿ ಘಾತಕುಶಃ ಸಂರಕ್ತ ಗೌರಕ್ಕುಜ ಅಂತೇಳಿ ಬರ್ತದೆ. ಮಜ್ಜಾವಾನರುಣಾಂಬರಃ ಶೂರಸ್ಪನ್ನಿಷ್ಪನ್ನವಾಕ್. ಸರಿ, ಅದು ಮತ್ತೆ ನೆನಪಾದ ಅದು ಈ ಪಾಠಕ್ಕೆ ಮುಖ್ಯ ಅಲ್ಲ. ಅದು ಕುಜನ ಸ್ವಭಾವವನ್ನು ಹೇಳುವಂತ. ಹರಸ್ವ ಸ್ವಲ್ಪ ಕುಳ್ಳಗಿನ ಸ್ವಭಾವ ಅವನಾಗಿರ್ತಾನೆ. ಪಿಂಗಲಲೋಚನ, ಅವನ ಕಣ್ಣು ಕ್ರೂರ, ಅಂತೂ ಒಂದಷ್ಟು ಕೋಪಗಳು ಬರುವಂತದ್ದು, ಸಾಹಸ ಕೆಲಸಗಳನ್ನು ಮಾಡುವಂಥದ್ದು, ಘಾತ, ಇನ್ನೊಬ್ಬರಿಗೆ ಹೊಡೆಯುವುದರಲ್ಲಿ ತುಂಬಾ ಹುಷಾರಿರ್ತಾನೆ. ಹೀಗೆ ಆ ಲಗ್ನ ಯಾವುದುಂಟು, ಆ ಲಗ್ನಾಧಿಪತಿ, ಆ ಲಗ್ನ ಯಾವುದುಂಟು ಅತಿ ಮುಖ್ಯ. ಅದು ಅದರ ಅಧಿಪತಿಗೆ ಹೇಳಿರ್ತಕ್ಕಂಥ ಸ್ವಭಾವಗಳು ನಮ್ಮದ್ದಾಗಿರ್ತದೆ ಅಂತ. ಈಗ ಮೇಲ್ನೋಟಕ್ಕೆ ನಾನು ನಿಮ್ಗೆ ಉದಾಹರಣೆ ಕೇಳಿದಷ್ಟೇ, ಮತ್ತೆ ಜಾತಕ ಫಲ ಹೇಳ್ಬೇಕಾದ್ರೆ ನಿಮಗೆ ಕೇವಲ ಪಕ್ಕನ ಲಗ್ನಾಧಿಪತಿಯಿಂದಲೇ ಹೇಳುದಂಥದ್ದಲ್ಲ. ಯಾಕೆ ಅಂತ ಹೇಳಿದ್ರೆ ಚಂದ್ರ ಲಗ್ನಕ್ಕೆ ಬಲ ಉಂಟು ಇತ್ಯಾದಿಗಳನ್ನ ನೋಡಿಕೊಂಡು ತದಾಧಿಪತಿಗಳಿಂದ ಬಲವನ್ನು ನೋಡಿಕೊಂಡು ಚಿಂತನೆ ಮಾಡುವಂತ ವಿಷಯಗಳು ಇರ್ತದೆ ಒಬ್ಬನ ಸ್ವಭಾವನ ಹೇಳ್ಬೇಕಾದ್ರೆ. ಪ್ರಶ್ನ ಮಾರ್ಗದಲ್ಲಿ ಒಂದು ಮಾತು ಬರ್ತದೆ, ಲಗ್ನಾಧಿಪ ಸ್ಥಿತೋ ಯತ್ರ ತದ್ವಾಸಿ ಪೃಚ್ಛಕೋ ಭವೇತ್ ಅಂತ. ಲಗ್ನಾಧಿಪತಿಯಾಗಿರ್ತಕ್ಕಂಥ ಗ್ರಹ ಎಲ್ಲಿರ್ತಾನೆ ಅಲ್ಲಿ ಪೃಚ್ಛಕ ಅಂದ್ರೆ ಆ ಜಾತಕದವನು ಇರ್ತಾನೆ ಅಂತೇಳಿ ಅರ್ಥ. ನಿಮ್ಮ ಲಗ್ನ ಕರ್ಕಾಟಕ ಲಗ್ನ ಅಂತ ಹೇಳಿ ಇಟ್ಕೊಳ್ಳುವ. ಕರ್ಕಾಟಕ ಲಗ್ನದ ಅಧಿಪತಿ ಇವತ್ತು ನಮಗೆ ಚಂದ್ರ ಮಿಥುನ ರಾಶಿಯಲ್ಲಿದ್ದಾನೆ. ಇವತ್ತಿನ ಪ್ರೆಸೆಂಟ್ ನಾವು ಗಮನಿಸುವುದಾದ್ರೆ ಮಿಥುನ ರಾಶಿಯಲ್ಲಿ ಚಂದ್ರ ಇದ್ದಾನೆ. ಮಿಥುನ ರಾಶಿಯ ಸ್ವಭಾವ ಅಂದ್ರೆ ಅದರ ಸ್ವರೂಪವನ್ನು ಹೇಳ್ಬೇಕಾದ್ರೆ ಅದರ ದೇಶ ಅರಣ್ಯೇ ಕೇದಾರೇ ಶಯನ ಭವನೇ ಅಂತೇಳಿ ಹೇಳ್ತಾರೆ, ಅಥವಾ ಶಯನ ಭವನ ಅಂತೇಳಿ ಅದಕ್ಕೆ. ಅದರ ಮಲಗುವ ಕೋಣೆಯನ್ನು ಚಿಂತನೆ ಮಾಡುದು ಮಿಥುನ ರಾಶಿ. ಅಂದ್ರೆ ಮಲಗುವ ಕೋಣೆ ಅದರ ಅರಣ್ಯ ನಮಗೆ ಮೇಷರಾಶಿ, ಕೇದಾರ ಗದ್ದೆಗಳೆಲ್ಲ ವೃಷಭ ರಾಶಿ, ಹಾಗೆ ಶಯನ ಭವನವನ್ನು ಹೇಳುವಂಥದ್ದು ಮಿಥುನ ರಾಶಿಯಿಂದ ಹೀಗೆಲ್ಲ ಹೇಳುವಂಥ. ಅಥವಾ ಇನ್ನೊಂದು ಪ್ರಕರಣದಲ್ಲಿ ನಮಗೆ ಉದ್ಯಾನ ದೇವಾಲಯ ನೃತ್ತ ಭೂಮಿ ಯಮಸ್ಯ ರಮ್ಯಂ ಪ್ರವದಂತಿ ತಜ್ಞಾ ಅಂತೇಳಿ ಹೇಳ್ತಾರೆ.
ಉದ್ಯಾನವನಗಳನ್ನೆಲ್ಲ ಚಿಂತನೆ ಮಾಡಬಹುದು ಮಿಥುನ ರಾಶಿಯಿಂದ. ದೇವಾಲಯ ಚಿಂತನೆ ಮಾಡಿ, ನೃತ್ಯ ಭೂಮಿ, ನಾಟ್ಯ ಪ್ರದೇಶಗಳನ್ನೆಲ್ಲ ಚಿಂತನೆ ಮಾಡುವುದು. ನಮ್ಮಲ್ಲೆಲ್ಲ ದೈವಗಳಿಗೆ ನೇಮ ಕೋಲಗಳೆಲ್ಲ ಆಗ್ತದೆ. ಆ ಕೋಲಗಳಾಗುವಂತ ಪ್ರದೇಶ, ನೇಮ ಆಗುವಂತ ಪ್ರದೇಶಗಳು ಅಂತೇಳಿ ಇರ್ತದೆ. ಕಾಂತಾರ ಫಿಲಮ್ನಲ್ಲಿ ನೋಡಿರ್ಬೋದು, ದೈವದ ನೇಮ, ದೈವದ ಕೋಲ ಅಂತೇಳಿ ಹಾಕುವಂತ ನರ್ತನ ಮಾಡುವಂಥದ್ದು. ಅದಕ್ಕೆ ನರ್ತನ ಸೇವೆ ಅಂತ ದೈವಗಳಿಗೆ. ಅದಾಗುವಂತ ಒಂದು ಪ್ಲೇಸ್ಗಳೇ ಇರ್ತದೆ. ದೈವದ ವ್ಯವಸ್ಥೆಗಳು ಒಂದು ಬೇರೆ ಒಂದು ಕಡೆ ಇದ್ರೂ ಕೂಡ ನೃತ್ಯ ಆಗುವಂತ ಜಾಗೆ ಅಂತೇಳಿ ಒಂದು ಅದನ್ನು ಶುದ್ಧದಲ್ಲಿ ಇಟ್ಕೊಂಡಿರ್ತಾರೆ. ಇಲ್ಲಿ ಒಂದು ಗದ್ದೆಯಲ್ಲಿ ಹಿಂದ್ಗಡೆ ಅಥವಾ ಹಿಂದೆಯಲ್ಲಿ ಗುಡ್ಡ ಪ್ರದೇಶದಲ್ಲಿ ಅಲ್ಲಿ ಖಾಲಿ ನೃತ್ಯ ಆಗುವಂತ ಪ್ರದೇಶ ಮಾತ್ರ. ಅಲ್ಲಿ ಬೇರೆ ಆ ದೈವದ ಏನು ಆರಾಧನೆಗಳು ಇರುವುದಿಲ್ಲ. ಅಲ್ಲಿಗೆ ಇನ್ನೊಂದು ಕಡೆಯಿಂದ ದೈವದ ಕೆಲವು ಪರಿಕರಗಳೆಲ್ಲ ಬಂದು, ನೇಮದ ವಸ್ತುಗಳೆಲ್ಲ ಬಂದು ನಮ್ಮಲ್ಲಿ ಭಂಡಾರ ಬರುದು ಅಂತ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ, ಮೂರನೇ ಕಡೆ ಎಲ್ಲ. ಸೊ ಆ ರೀತಿ. ಅಥವಾ ನಿಮ್ಮಲ್ಲಿ ಘಟ್ಟದ ಮೇಲೆಲ್ಲ ಕೆಲವು ದೇವಸ್ಥಾನಗಳಲ್ಲಿ ಇರ್ತದೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ದೇವರನ್ನ ಕರ್ಕೊಂಡು ಹೋಗುದು. ಆ ದೇವಸ್ಥಾನದಿಂದ ಅಲ್ಲಿಂದ ಈ ದೇವಸ್ಥಾನಕ್ಕೆ ಆ ದೇವಿ ಬರುವಂತದ್ದು, ಇಲ್ಲಿ ಅವರಿಬ್ಬರು ಭೇಟಿ ಆಗುವಂತದ್ದು. ಒಂದು ದೇವಸ್ಥಾನಕ್ಕೆ ಒಂದಷ್ಟು ಬೇರೆ ಬೇರೆ ದೇವರುಗಳು ಬರುವಂತ ವ್ಯವಸ್ಥೆಗಳು, ಜಾತ್ರೆಯಲ್ಲಿ ನರ್ತನ ಮಾಡಿಕೊಂಡು ಬರುವಂತದ್ದು, ಇಂಥದ್ದೆಲ್ಲ. ಅಂತ ಪ್ರದೇಶಗಳನ್ನೆಲ್ಲ ಮಿಥುನ ರಾಶಿಯಿಂದ ನೃತ್ಯ ಭೂಮಿ. ಯಮಸ್ಯ ರಮ್ಯಂ, ಯಮ ಅಂತ ಹೇಳಿದ್ರೆ ಯಮಳ ರಾಶಿ. ಅದು ಯಮಳ ರಾಶಿ ಅಂತ ಹೇಳಿದ್ರೆ ಮಿಥುನ ರಾಶಿಗೆ ಹೆಸರು, ಯಮ ರಾಶಿ ಅಂತ ಅದನ್ನು ಕರೀತೇವೆ. ಅದಕ್ಕೆ ಹೆಸರು ಯಮ ಅಂತ. ಯಮಸ್ಯ ರಮ್ಯಂ, ರಮ್ಯಂ ಪ್ರವದಂತಿ, ರಮ್ಯವಾದ ಪ್ರದೇಶಗಳು, ಮನೋಹರವಾದ ಪ್ರೇಕ್ಷಣೀಯ ಸ್ಥಳಗಳನ್ನೆಲ್ಲ ನಾವು ಆ ರಾಶಿಯಿಂದ ಹೇಳಬಹುದು. ಈಗ ಕರ್ಕಾಟಕ ರಾಶಿಯಲ್ಲಿ ಯಾರಾದರೂ ಹುಟ್ಟಿದ್ರೆ ಅವನು ಇಂತಹ ಪ್ರದೇಶಗಳಲ್ಲಿ ಸ್ವಲ್ಪ ವಾಸ ಮಾಡುವಂತವನಾಗಿರ್ತಾನೆ. ಎಲ್ಲಿಯೋ ದೇವಾಲಯದ ಹತ್ತಿರ ಅವನ ಮನೆ ಇದೆ, ಅಥವಾ ಅದಕ್ಕೆ ಸಂಬಂಧಪಟ್ಟ ಪ್ರದೇಶಗಳಲ್ಲಿ ವಾಸ ಮಾಡುವವನ ಆಗಿರ್ತಾನೆ ಅಂತ ಹೇಳಿ ಚಿಂತನೆ ಹೀಗೆಲ್ಲ ಮಾಡಬಹುದು. ಆದ್ರಿಂದ ಈ ಲಗ್ನ ಅಂತ ಹೇಳುವಂಥದ್ದು ಎಲ್ಲಾ ವಿಷಯಗಳು, ನಮ್ಮ ಇಡೀ ಸ್ವರೂಪವನ್ನ ಚಿಂತನೆ ಮಾಡುವ, ದೇಹಸ್ಯ ಸೌಷ್ಠವಂ ಸ್ವಾಸ್ಥ್ಯಂ ಅಂತೇಳಿ ನಿಮಗೆಲ್ಲ ಈ ಪಾಠದವರಿಗೆ ಆಗ್ಲಿಲ್ಲ ಅಂತ ಕಾಣ್ತೀವಿ, ಮುಂದಕ್ಕೆ ಬರ್ತದೆ, ಅದು ಇದೇ ಇದರಲ್ಲಿ ಬರ್ತದೆ. ಅಂತೂ ಲಗ್ನ ಅಂತ ಹೇಳುವಂಥದ್ದು ಅತಿ ಪ್ರಾಶಸ್ತ್ಯ ಉಳ್ಳಂತಹ ವಿಷಯ. ಇದರ ಲೆಕ್ಕಾಚಾರ ನಾವು ಸರಿಯಾಗಿ ಮಾಡಿದ್ರೆ, ಇದರ ಒಂದು ಸೂಕ್ಷ್ಮವಾದ ಲೆಕ್ಕಾಚಾರ ಆದ್ರೂ ಅಲ್ಲ, ಸ್ಥೂಲವಾಗಿ ಲೆಕ್ಕಾಚಾರ ಮಾಡುವಂತದ್ದಾದ್ರೂ ನಮಗೆ ಗೊತ್ತಿರ್ಬೇಕಾಗ್ತದೆ. ಸೂಕ್ಷ್ಮ ಲೆಕ್ಕಾಚಾರ ಮಾಡ್ಲಿಕ್ಕೆ ತುಂಬಾ ಕೆಲಸ ಉಂಟು. ಈಗ ಅದು ಕಷ್ಟವೂ ಕೂಡ ಹೌದು. ಅಂದ್ರೆ ಅದರ ಒಂದು ಪಾಯಿಂಟ್ಗಳನ್ನ ಚಿಂತನೆ ಮಾಡಿ ಅದಷ್ಟು ಸೂಕ್ಷ್ಮ ಮಾಡಿದ್ರು ಕೈ ಲೆಕ್ಕಕ್ಕೂ ಸಾಫ್ಟ್ವೇರ್ ಲೆಕ್ಕಕ್ಕೂ ಸ್ವಲ್ಪ ವ್ಯತ್ಯಾಸ ಬರ್ತದೆ. ಯಾಕಂದ್ರೆ ಸಾಫ್ಟ್ವೇರ್ ಲೆಕ್ಕ ಇನ್ನೂ ಸೂಕ್ಷ್ಮವಾಗ್ತದೆ. ಅದರಿಂದಾಗಿ ಅದನ್ನು ಸ್ಥೂಲವಾಗಿ ಲೆಕ್ಕಾಚಾರ ಮಾಡುವಂತ ಕ್ರಮವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ನಿಮಗೆ ಇನ್ನೊಂದು ಲಗ್ನ ಅಂತ ಹೇಳಿದ್ರೆ ಕನ್ನಡದಲ್ಲಿ ಕೂಡ ಅದನ್ನ ಹೇಳ್ತೇವೆ ನಾವು. ವಾಡಿಕೆಯಲ್ಲಿ ಕೆಲವು ಪ್ರದೇಶಗಳಲ್ಲಿ ಅಥವಾ ಕಾಗದಗಳಿಗೆ, ನಮ್ಮ ಪತ್ರದ ಈ ಪತ್ರಕ್ಕೆ ಇನ್ನೊಂದು ಸ್ಟಾಂಪ್ ಪೇಪರ್ ಲಗತ್ತಿಸಲಾಗಿದೆ, ಸ್ಟಾಂಪ್ ಪೇಪರ್ ಅನ್ನು ಅಂತೇಳಿ ಲಗತ್ತಿಸುವುದು ಅಂತ ಹೇಳುವಂತ ಶಬ್ದವನ್ನು ಬಳಸ್ತೇವೆ. ಅದು ಇದೆ, ಲಗ್ನ ಅಂತ ಹೇಳಿದ್ರೆ ಅದೇ ಲಗತ್ತಿಸುವುದು ಅಂದ್ರೆ ಸೇರಿಸುವುದು ಹೇಳಿ ಅರ್ಥ. ಸರಿ. ಹೀಗೆ ಲಗ್ನ ಅಂತ ಹೇಳಿದ್ರೆ ಇದರ ಲೆಕ್ಕಾಚಾರ ಮಾಡುವಂತ ವಿಷಯಗಳು ಮಾದರಿ ಜಾತಕ ನಮಗೆ ಒಂದು ಅಂತ ಹೇಳಿ ಬರ್ದಿದ್ದಾರೆ. ಅಲ್ಲಿಂದ ನೋಡ್ತಾ ಹೋಗುವ. ಲಗ್ನಾನಯನಂ, ಜನ್ಮದಿನಕ್ಕೆ ಸಂಬಂಧಿಸಿದ ಸೌರ ಮಾಸ. ಮೊದಲಿಗೆ ನಾವು ಯಾವ ಮಾಸದಲ್ಲಿ, ಸೌರ ಮಾಸದಲ್ಲಿ ಹುಟ್ಟಿದೆ ಮಗು ಅಂತ ಹೇಳುವಂತದ್ದನ್ನು ನೋಡ್ಬೇಕು. ಮೇಷ ಮಾಸದಲ್ಲಿಯೋ ವೃಷಭ ಮಾಸದಲ್ಲಿಯೋ, ಈಗ ಕನ್ಯಾ ಮಾಸ ನಡೀತಾ ಇದೆ. ಈ ಜಾತಕ ನಾವು ಹಿಂದೆ ಮಾದರಿ ಜಾತಕ ಅಂತ ಒಂದು ತಗೊಂಡಿದ್ದೇವಲ್ಲ, ಅದರ ಡೇಟ್ ಆಫ್ ಬರ್ತ್ ಎಲ್ಲ ಹಿಂದೆ ನೋಡಿದ್ದೇವಲ್ಲ, ಆ ವ್ಯವಸ್ಥೆಯಲ್ಲಿ ಇದು ಕುಂಭ ಮಾಸದಲ್ಲಿ ಹುಟ್ಟಿರತಕ್ಕಂತ ಮಗು. ಆದ್ರಿಂದ ಈ ಜನ್ಮದಿನಕ್ಕೆ ಸಂಬಂಧಿಸಿದ ಸೌರ ಮಾಸ, ಸೌರ ಅಂತೇಳಿ ಸೂರ್ಯನಿಗೆ ಸಂಬಂಧಪಟ್ಟ ಮಾಸ, ಅದು ನಮಗೆ ಕುಂಭ ಮಾಸ. ಆ ಕುಂಭ ಮಾಸದಲ್ಲಿ ಒಟ್ಟು ಎಷ್ಟು ದಿನಗಳುಂಟು ಅಂತ ನೋಡ್ಬೇಕು. ಪಂಚಾಂಗದಲ್ಲಿ ಸೂರ್ಯನ ಸೌರ ಮಾಸದ ದಿನಗಳನ್ನು ಬರೆದಿರ್ತಾರೆ. ಹಾಗೆ ಬೇರೆ ಯಾವುದು ಚಂದ್ರಮಾನದ್ದು ದಿನ ಬರೆಯುವುದು ನಮಗೆ ತಿಥಿಯಿಂದಾಗಿ ಗೊತ್ತಾಗ್ತದೆ. ತಿಥಿ ಅಂತ ಬರೆದ್ರೆ ಗೊತ್ತಾಗ್ತದೆ ನಮಗೆ. ಮತ್ತೆ ಮತ್ತೊಂದು ಯಾವುದೋ ಶಕವರ್ಷ, ಕೆಲವು ಪಂಚಾಂಗಗಳಲ್ಲಿ ಬೇರೆ ಬೇರೆ ಕಲೆ ಇದನ್ನೆಲ್ಲ ಬರೀತಾರೆ. ಬೇರೆ ಶಕೆಯ ವರ್ಷಗಳನ್ನು
ಗ್ರಸ್ತಶಕವು ಕೂಡ ಬರೀತಾರೆ. ಇಂಗ್ಲಿಷ್ ದಿನಗಳನ್ನು ಕೂಡ ಬರೀತಾರೆ. ಅದರಲ್ಲಿ ಸೌರ ಮಾಸದ ದಿನಗಳನ್ನು ಬರೆದಿರ್ತಾರೆ. ಅದರಲ್ಲಿ ಎಷ್ಟು ದಿವಸ ಉಂಟು ಅಂತೇಳಿ ನೋಡ್ಕೊಳ್ಬೇಕು. ಕೆಲವು ಮಾಸದಲ್ಲಿ 32 ದಿವಸಗಳಿರ್ತದೆ, ಕೆಲವದರಲ್ಲಿ 29. ಇಲ್ಲಿ ಹೇಗೆ ನಮಗೆ ಈ ಇಂಗ್ಲಿಷ್ ಅವರ ವ್ಯವಸ್ಥೆ ನಮ್ಮನ್ನು ನೋಡಿಕೊಂಡೇ ಮಾಡಿದ್ದು ಅಂತ ಹೇಳಿದಕ್ಕೆ ಎಷ್ಟು ಸಾಕ್ಷಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಮಕರ ಮಾಸ ಬರ್ತದೆ. ಮಕರ ಮಾಸದಲ್ಲಿ 28 ಅಥವಾ 29 ದಿನಗಳು ಬರುವಂತದ್ದು. ಅದೇ ರೀತಿಯಲ್ಲಿ ಅದೇ ಸಮಯ ಬರುವಂತದ್ದು ಫೆಬ್ರವರಿ ತಿಂಗಳ. ಅದರಿಂದ ಇವರು ಫೆಬ್ರವರಿ ತಿಂಗಳನ್ನು 28 ಅಥವಾ 29 ಅದೇ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ನಮ್ಮಲ್ಲಿ ಸೌರ ಮಾಸದಲ್ಲಿ 32, 33 ದಿನಗಳವರೆಗೂ ವ್ಯವಸ್ಥೆ ಇದೆ. ಅವರದ್ರಲ್ಲಿ ಅದೊಂದಿಲ್ಲ ಅಷ್ಟೇ, 31, 30 ಈ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಾ ಹೋಗಿದ್ದಾರೆ. ಸಾಮಾನ್ಯ ಜಾಸ್ತಿ ಬರುವಂತದ್ರಲ್ಲಿ 31 ಇರ್ತದೆ, ನಮ್ಮಲ್ಲಿ ಸ್ವಲ್ಪ ಕಡಿಮೆ ಬರುವಂತದ್ರಲ್ಲಿ ಅವರಲ್ಲಿ 30 ಇಂಥದ್ದೇ ಇರ್ತದೆ. ಸಾಮಾನ್ಯ ಅದೇ ರೀತಿಯಲ್ಲಿ ಹೋಗ್ತದೆ, ಅದರಲ್ಲಿ ಏನು ಹೆಚ್ಚಾಗಿ ವ್ಯತ್ಯಾಸಗಳು ಬರುವುದಿಲ್ಲ. ಹೆಸರುಗಳನ್ನು ನೋಡಿದ್ರು ಅದು ನಮ್ಮ ಸೆಪ್ಟೆಂಬರ್ ಆದ್ರೆ ಸಪ್ತ, ದಶ, ಅಷ್ಟ, ಅಕ್ಟೋಬರ್ ಅಂತೇಳಿ ಇಂಥ ವ್ಯವಸ್ಥೆಗಳೇ ನಮ್ಮಲ್ಲಿ. ದಶಂಬರ, ಡಿಸೆಂಬರ್ ಅಂತ ಆಗಿರೋದು. ನಮ್ಮ ಶಬ್ದಗಳದ್ದೇ ಸ್ವಲ್ಪ ಪರಿವರ್ತನೆ ಮಾಡಿಕೊಂಡು ಅಲ್ಲಿ ವ್ಯವಸ್ಥೆಗಳನ್ನು ಮಾಡಿದ್ವಿ ಅಷ್ಟೇ. ತುಂಬಾ ಈ ವಿಷಯದಲ್ಲಿ ಒಂದು ಗಂಟೆ ಪ್ರವಚನ ಮಾಡುವ ಅಷ್ಟು ವಿಷಯ ಸಾಮ್ಯತೆ ನಮ್ಮ ವ್ಯವಸ್ಥೆಗೂ ಅವರ ವ್ಯವಸ್ಥೆಗೂ ಇದೆ. ಸರಿ, ಇಲ್ಲಿ ನಮಗೆ ಬೇಕಾಗಿರುವಂತದ್ದು ಈಗ ಸೌರ ಮಾಸದಲ್ಲಿ, ಕುಂಭ ಮಾಸದಲ್ಲಿ ಎಷ್ಟು ದಿನ ಇತ್ತು ಅಂತ ಅದನ್ನ ಬರ್ದಿದ್ದಾರೆ. ಒಟ್ಟು 30 ದಿನಗಳಿತ್ತು. ಆ 30 ದಿನಗಳಲ್ಲಿ ಆ ಮಾಸದಲ್ಲಿ ಜನ್ಮದಿನಕ್ಕೆ ಸರಿಯಾಗಿ ಎಷ್ಟು ದಿನಗಳು ಕಳೆದಿದೆ ಅಂತ ನೋಡ್ಬೇಕು. ಮತ್ತು 12ನೇ ದಿವಸದಲ್ಲಿ ಮಗು ಹುಟ್ಟಿದೆ, ಹಾಗಿದ್ರೆ 12 ದಿವಸ ಕಳೆದಿದೆ ಅಂತ ಅರ್ಥ ಅದ್ರದ್ದು. ಹಾಗಾದ್ರೆ ಮುಂದಕ್ಕೆ ಎಷ್ಟು ದಿವಸ ಉಂಟು ಅಂತೇಳಿ ನೋಡುದು, ಅದನ್ನು ಸುಲಭ. 30ರಿಂದ 12 ತೆಗೆದ್ರೆ 18 ಉಳಿತದೆ. ಆ ಮಾಸದಲ್ಲಿ ಉಳಿದ ದಿನಗಳು 18 ಅಂತ. ಸರಿ, ಇಲ್ಲಿಂದ ಲೆಕ್ಕಾಚಾರ ಮಾಡ್ತಾ ಹೋದ್ರೆ ನಮಗೆ ಈಗ ಪಾಠ ಅರ್ಧಂಬರ್ಧ ಆಗ್ತದೆ. ಸಮಯ ಸಾಮಾನ್ಯ ನಮಗೆ ಮುಕ್ತಾಯ ಆಗಿದೆ. ಅದರಿಂದಾಗಿ ಲೆಕ್ಕಾಚಾರದ ವಿಷಯ ನಾಳೆಯ ಪಾಠದಲ್ಲಿ ನೋಡುವ. ಮುಂದಕ್ಕೆ ತ್ರೈರಾಶಿಕ ಮಾಡಬೇಕಾಗ್ತದೆ. ಅಂದ್ರೆ ಉದಯಾತ್ಪರ ರಾಶಿಯ ಪ್ರಮಾಣ ಎಷ್ಟು ಅಂತ ನೋಡ್ಬೇಕಾಗ್ತದೆ. ಅಂದ್ರೆ ಕುಂಭ ಮಾಸದ ಒಂದು ಪ್ರಮಾಣಗಳಿರ್ತದೆ. ಇದೊಂದು ನೋಡಿ ಬಿಡುವ. ಎಲ್ಲ ರಾಶಿಗಳಿಗೂ ಒಂದೊಂದು ಪ್ರಮಾಣ. ಅದನ್ನೇ ನಮಗೆ ಇಲ್ಲಿ ಬರ್ದಿದ್ದಾರೆ. ನಾಗ ಸ್ವಚಾನೇಶ ನಗಾತ್ಮ ರಮ ದಿನೇಶ ಮಾನೇಶ ಜಯಾತ್ಮ ಯೋಗಶಃ ಅಂತೇಳಿ. ಇದರಲ್ಲಿ ಕುಂಭ ಮಾಸಕ್ಕೆ ಎಷ್ಟು ಪ್ರಮಾಣ ಉಂಟು? ಮಯಸ್ವ ಅಂತ ಹೇಳಿದ್ರೆ 4-15 ಅಂತೇಳಿ. ಅಂದ್ರೆ ಎಲ್ಲಾ ರಾಶಿಗಳಿಗೂ ಕೂಡ ಒಂದೊಂದು ಸಾಮಾನ್ಯ 5 ಅಂತ ಹೇಳಿದ್ರು ಕೂಡ ಅದರಲ್ಲಿ ಕೆಲವು ಕಡಿಮೆ ಇರ್ತದೆ, ಕೆಲವು ಜಾಸ್ತಿ ಇರ್ತದೆ. ಇದು ಟೋಟಲಿ ಆಗಿ ನಮಗೆ 12 ಇಲ್ಲಿ ನಮಗೆ 60 ಈ ರೀತಿಯಲ್ಲಿ ಗಳಿಗೆಯನ್ನ, ಒಂದು 60 ಗಳಿಗೆಯನ್ನ ವ್ಯವಸ್ಥೆ ಮಾಡಿರ್ತಾರೆ. ಎಲ್ಲಾ ರಾಶಿಗಳಿಗೂ ಸಾಮಾನ್ಯ 5 ಹಾಗೆ, ಅದರಲ್ಲಿ ಕೆಲವು ಜಾಸ್ತಿ ಕೆಲವು ಕಡಿಮೆ ಅಂತ. ಈ ಕುಂಭ ರಾಶಿಗೆ 4 ಗಳಿಗೆಯು 15 ವಿಗಳಿಗೆಯು. ಇನ್ನು ಅದಕ್ಕಿಂತ ಚಿಕ್ಕ ರಾಶಿ ಅಂತ ಹೇಳಿದ್ರೆ ಮೀನರಾಶಿ, ಅದು 4 ಗಳಿಗೆ 9 ವಿಗಳಿಗೆ ಒಂದು ವ್ಯವಸ್ಥೆ. ಅದರಿಂದಾಗಿ ಅತಿ ಕಡಿಮೆ ರಾಶಿ, ಚಿಕ್ಕ ರಾಶಿ ಅಂತ ಹೇಳಿದ್ರೆ ಮೀನರಾಶಿ. ಮತ್ತು ಕುಂಭರಾಶಿ 4 ಗಳಿಗೆ 15 ವಿಗಳಿಗೆ ಅಂತೇಳಿ. ಈ 4 ಗಳಿಗೆ 15 ವಿಗಳಿಗೆ ಎಲ್ಲವನ್ನು ಕೂಡ ವಿಗಳಿಗೆ ಮಾಡಿಕೊಡ್ಬೇಕು. ವಿಗಳಿಗೆ ಒಂದು ಅದು ಹೇಗೆ ಅಂತ ಹೇಳಿದ್ರೆ ಅದು ಮತ್ತೆ ನೋಡುವ. ಈ 4 ಗಳಿಗೆ 15 ವಿಗಳಿಗೆ ಅಂತ ಒಂದು ಕುಂಭರಾಶಿಯ ಪ್ರಮಾಣ ಇದ್ರೆ, ಮಗು ಹುಟ್ಟಿರುವಂತ ದಿವಸ ನಮಗೆ 12 ದಿವಸ ಆಗಿದೆ. ಸಾಮಾನ್ಯ ಒಂದು ಹತ್ತಿರ ಅರ್ಧದ ಹತ್ತಿರ ಇದೆ. 15ಕ್ಕೆ ಹತ್ತಿರ ಉಂಟಲ್ವಾ? ಇದರ ಅರ್ಧ ಎಷ್ಟು ನಮಗೆ? 4, 15ರ ಅರ್ಧ ಎಷ್ಟು ನಮಗೆ? 2, 7.5 ಆಗ್ತದೆ. 2 ಗಳಿಗೆಯು 7.5 ವಿಗಳಿಗೆಯು ನಮಗೆ 4, 15ರ ಅರ್ಧ ಆಗ್ತದೆ. ಇದರ ಹತ್ತಿರ ಉಂಟು ಸಾಮಾನ್ಯ ಒಂದು 2 ಗಳಿಗೆ ಸಂದರ್ಭಕ್ಕೆ ಹೋಗಿದೆ ಅಂತೇಳಿ ತಿಳ್ಕೊಳ್ಳುವಂಥದ್ದು. ನಮಗೆ 12 ದಿವಸಕ್ಕೆ ಇಷ್ಟು ಗಳಿಗೆ ಹೋಗಿರ್ತದೆ ಅಂತೇಳಿ ಒಂದು ವ್ಯವಸ್ಥೆಗಳಿದೆ. ಆ ಲೆಕ್ಕಾಚಾರ ಎಲ್ಲ ಮಾಡುವಂಥದ್ದೇ ನಮಗೆ ಮುಂದಿನ ವಿಷಯದಲ್ಲಿ ಅದೆಲ್ಲ ಬರ್ತದೆ. ಅದನ್ನು ನಾಳೆ ದಿವಸದಲ್ಲಿ ನೋಡುವ. ಮೂರ್ತಿತ್ವೇ ಪರಿಕಲ್ಪಿತ ಶತಭೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂಕೃತಶ್ಚೇಡತಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ರುತೋ ವಾಚಂ ನ ಸದಧಾತ್ಮನೇಕ ಕಿರಣ ಸ್ತ್ರೈಲೋಕ್ಯ ದೀಪೋ ರವಿಃ.
ಇವತ್ತಿನ ಪಾಠ ಕೃಷ್ಣಾರ್ಪಣಮಸ್ತು. ಏನಾದ್ರೂ ಸಂಶಯಗಳಿದ್ರೆ 2 ನಿಮಿಷ ಇದ್ದೆ ನಾನು.